ಮೊದಲಿಗೆ ಔಟ್ ಆಫ್ ಸಿಲೆಬಸ್ ಟೀಮ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಯಾಕಂತಂದರೆ ನಾಟ್ ಸೊ ಈಸಿ ಈ ಥರದ್ದೊಂದು ಸೆನ್ಸಿಟಿವ್ ವಿಷಯ ಇಟ್ಕೊಂಡು ಸಿನಿಮಾ ಮಾಡೋ ಅಂಥದ್ದು, ಎಸ್ಪೆಷಲಿ ಎಲ್ಲ ಯಂಗ್ಸ್ಟರ್ಸ್ ನೋಡೋ ಅಂಥ ಸಿನಿಮಾ. ಆ್ಯಂಡ್ ಪ್ರದೀಪ್ ದೊಡ್ಡ ಅವರು ತುಂಬ ವರ್ಷದ ಗೆಳೆಯ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಅದ್ಭುತವಾಗಿ ಒಂದು ಸಿನಿಮಾ ಮಾಡ್ತಾರಂತ. ಯಾಕಂತಂದರೆ ಕತೆ, ಚಿತ್ರಕಥೆ, ಸಂಭಾಷಣೆ, ಅದ್ರ ಜೊತೆಗೆ ನಿರ್ದೇಶನ, ಭಾಳಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡಿಕೊಂಡು ನಾಯಕ ನಟರಾಗಿ ತಮ್ಮನ್ನು ತಾವು ಲಾಂಚ್ ಮಾಡ್ಕೊಂಡಿದ್ದಾರೆ. ಅದು ಭಾಳ ಖುಷಿ ಅನಿಸುತ್ತೆ. ಆ್ಯಂಡ್ ಒಂದು ಅದ್ಭುತವಾದಂಥ ಒಂದು ಕಥೆನ ಸ್ಕ್ರೀನಲ್ಲಿ ಬಹಳ ನೈಜವಾಗಿ ಹೇಳಿದ್ದಾರೆ. ರಿಯಲಿಸ್ಟಿಕ್ ಆಗಿದೆ ಸಿನಿಮಾ. ಆ್ಯಂಡ್ ಎಲ್ಲ ಕಲಾವಿದರುಗಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಸ್ಪೆಷಲಿ ಎಡಿಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಶುಭವಾಗಲಿ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಿನಿಮಾನ ಬನ್ನಿ, ಥಿಯೇಟ್ರಲ್ಲಿ ಬಂದು ನೋಡಿ. ಈ ಸಿನಿಮಾ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಔಟ್ ಆಫ್ ಸಿಲೆಬಸ್ ಪ್ರದೀಪ್ ನನ್ನ ಫ್ರೆಂಡೇ. ಆ್ಯಕ್ಚುಲಿ ನನಗೂ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಅಂತಂದರೆ. ಏನೋ ಒಂದು ಸ್ಮಾಲಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೆ. ಬಟ್ ನನ್ನ ಪ್ರಕಾರ ಒಂದು ಗುಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತದೆ. ಯಾಕಂದರೆ ಅವ್ನ ಲೊಕೇಶನ್ಸ್, ಅಷ್ಟು ಜನ, ಕ್ಯಾನ್ವಸ್, ತುಂಬ ಒಬ್ಬನೇ ಸಿಂಗಲಾಗಿ ಹೋರಾಡಿ ಒಂದು ಸಿಂಗಲ್ ಮ್ಯಾನ್ ಆಗಿ ಹೋರಾಡಿ ಈ ಥರ ಒಂದು ಸಿನಿಮಾ ಮಾಡಿದ್ದು ತುಂಬ ಆಶ್ಚರ್ಯ ಮತ್ತು ಖುಷಿ ಆಗ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆ ಮೆಸೇಜ್ ಇದೆ. ಒಂದು ಯೂತ್ಸ್ ಅಂದರೆ ಈಗಿನ ಜನ್ರೇಷನ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಸೊ ನೀವುಗಳೆಲ್ಲ ನೋಡಿ ಒಂದು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ, ಅವನ ಪ್ರಯತ್ನಕ್ಕೆ ಒಂದು ಫಲ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮೂವಿ ಔಟ್ ಆಫ್ ಸಿಲೆಬಸ್ಸು ತುಂಬ ಒಂಥರ ಈಗಿನ ಕಾಲದ ಜನ್ರೇಷನ್ಗೆ ಒಳ್ಳೆ ಮೆಸೇಜ್ ಹೇಳೋಂಥ ಪಿಕ್ಚರ್ ಇದು. ತುಂಬ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಏನಂದರೆ ಈಗೋನ ಬಿಡಬೇಕು, ನಾವು ಅನ್ನೋದಕ್ಕಿಂತ ನಮ್ಮವರು ಒಂದು ಟೈಮ್ ಕೊಟ್ಟು ಅರ್ಥ ಮಾಡ್ಕೊಳಂಗಿದ್ರೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಪಿಕ್ಚರಲ್ಲಿ. ಔಟ್ ಆಫ್ ಸಿಲೆಬಸ್ ಬಗ್ಗೆ ನಂಗೆ ಮುಂಚೆ ಗೊತ್ತಿರಲಿಲ್ಲ. ಹೀಗೆ ರೆಕಮೆಂಡೇಶನ್ ನಾನು ಫ್ರೆಂಡ್ಸ್ಗಳು ಹೇಳಿ ನಾನು ಮೂವಿಗೆ ಬಂದಮೇಲೆ ಅಂತ ಗೊತ್ತಾಯಿತು. ಪಕ್ಕಾ ಪೈಸಾ ವಸೂಲ್ ಪಿಕ್ಚರು. ಔಟ್ ಆಫ್ ಸಿಲೆಬಸ್ಸು, ಔಟ್ ಆಫ್ ಔಟು. ಕನ್ನಡ ಚಿತ್ರನ ಬೆಳೆಸ್ರಿ, ಕನ್ನಡ ಉಳಿಸ್ರಿ. ಈ ಪಿಕ್ಚರ್ ಮಾತ್ರ ಚೆನ್ನಾಗಿ ಒಳ್ಳೆ ಅಂತ ನಾನು ಇಷ್ಟ ಹೇಳೋದು. ಥ್ಯಾಂಕ್ ಯು. ಔಟ್ ಆಫ್ ಸಿಲೆಬಸ್ ಅನ್ನೋ ಸಿನಿಮಾ ಪ್ರದೀಪ್ ದೊಡ್ಡಯ್ಯ ಮಾಡಿದಾಗ, ಸೊ ಅವ್ರದ್ದು ಯಾವುದು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ದೀಗ ಈ ಥರ ಒಂದು ಸಿನಿಮಾ ಮಾಡಿದಾಗ ಅಂತಂದರೆ ತುಂಬ ಹೆಮ್ಮೆ ಪಡಬೇಕು. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟ್ ಹಾಫ್ಗೆ ಸೆಕೆಂಡ್ ಹಾಫ್ಗೆ ಏನು ರಿಯಾಲಿಟಿ ನಡೀತಿದೆ ಅನ್ನೋ ಸಿನಿಮಾನ ನೀಟಾಗೆ ತೋರಿಸಿದ್ದಾರೆ. ಕಾಲೇಜ್ ಲೈಫ್ಗೆ ಏನು ನಡೀತಾ ಇದೆ ಇವಾಗಿರೋ ರಿಯಾಲಿಟಿ ಬೇಕಾಗ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆನೂ ಹೌಸ್ಫುಲ್ ಆಗ್ತದೆ ಸೆಕೆಂಡ್ ವೀಕು. ಸೊ ಫಿಲಮ್ ಡಿಸ್ಟ್ರಿಬ್ಯೂಟರ್ಸು ನಾವೇನೆ. ಸೊ ನಾವು ಸಿನಿಮಾ ನೋಡಿ ಆಮೇಲೆ ತೊಗೊಂಡು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಅವ್ರ ಟೀಮ್ಗೆ ಥ್ಯಾಂಕ್ ಯು.